ಇವತ್ತು ಮನ್ರೇಗಾ ವಿಚಾರವಾಗಿ ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲವೇ ಉಂಟಾಯಿತು. ಸದನ ನಡೆಯೋ ವೇಳೆಯೋ ಗ್ರಾಮ ಪಂಚಾಯಿತಿಗಳಿಗೆ ಗಾಂಧೀಜಿ ಹೆಸರಿಡುವ ಬಗ್ಗೆ ಹೇಗೆ ಘೋಷಣೆ ಮಾಡ್ತೀರಾ ಸದನ ನಡೆಯುವಂತ ಸಂದರ್ಭದಲ್ಲೇ ಅಂತ ಬಿಜೆಪಿಗರು ಕೆರಳಿದ್ರು. ಅತ್ತ ಪರಿಷತ್ನಲ್ಲೇ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಬಹಳ ಬಿಸಿ ಬಿಸಿ ಚರ್ಚೆ ಕೂಡ ನಡೆದಿದೆ. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರಿಗೆ ಕೊಕ್ ಕೊಟ್ಟು ವಿಬಿಜಿ ರಾಮ್ಜಿ ಅಂತ ಮರುನಾಮಕರಣ ಮಾಡಿದೆ. ಇದನ್ನ ಖಂಡಿಸಿ ದೇಶಾದ್ಯಂತ ವಿಪಕ್ಷ ಕಾಂಗ್ರೆಸ್ ಹೋರಾಟ ನಡೆಸುತ್ತಿದೆ. ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರಕ್ಕೆ ಚಾಟಿ ಬೀಸಿತ್ತು. ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಗಾಂಧೀಜಿ ಹೆಸರು ಇಡ್ತೀವಿ ಅಂತ ಹೇಳಿಕೆ ನೀಡಿದ್ರು. ಇದೇ ಹೇಳಿಕೆ ಇವತ್ತು ವಿಧಾನಸಭೆಯಲ್ಲಿ ಕಿಚ್ಚು ಹಚ್ಚಿತ್ತು. ಎಲ್ಲ ಗ್ರಾಮ ಪಂಚಾಯತಿಗಳ ಹೆಸರನ್ನ ಮುಂದಿನ ದಿನದಲ್ಲಿ ಎಲ್ಲ ಕೂಡ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತಿ ಅಂತೇಳಿ ಹೆಸರನ್ನ ಇಟ್ಟು ಅವರ ಹೆಸರನ್ನ ಶಾಶ್ವತವಾಗಿಡುವಂತಹ ತೀರ್ಮಾನವನ್ನ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ತೀರ್ಮಾನವನ್ನು ಮಾಡಿದೆ. ಪಕ್ಷ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ, ಸರ್ಕಾರ ಈ ತೀರ್ಮಾನವನ್ನು ಇಂಪ್ಲಿಮೆಂಟ್ ಮಾಡಿದೆ. ಮನ್ರೇಗಾ ವಿಚಾರವಾಗಿ ವಿಧಾನಸಭೆಯಲ್ಲಿ ಇವತ್ತು ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಜೋರು ಗಲಾಟೆ ನಡೆಯಿತು. ಅಧಿವೇಶನ ನಡೆಯುವಾಗ ಯಾವುದೇ ಘೋಷಣೆ ಮಾಡಬಾರದು, ಆದ್ರೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಗಾಂಧಿ ಹೆಸರಿಡ್ತೀವಿ ಅಂತ ಹೇಗ್ ಘೋಷಣೆ ಮಾಡಿದ್ರಿ ಅಂತ ಅಶೋಕ್ ಪ್ರಶ್ನಿಸಿದ್ರು. ವಿಧಾನಸಭಾ ಅಧಿವೇಶನ ನಡಿಬೇಕಾದ್ರೆ ಯಾವುದೇ ಘೋಷಣೆಗಳನ್ನ ಸರ್ಕಾರದ ಘೋಷಣೆಗಳನ್ನ ಮಾಡಬಾರದು ಅಂತ ಹೇಳಿದ್ದಾರೆ. ಮಾಡಬಾರ್ದು ಅಲ್ಲ ಸುರೇಶ್ ಕುಮಾರ್, ಹೊರಗಡೆ ಮಾಡಬಾರ್ದು ಅಂತ. ನೆನ್ನೆ ಅವರು ಗಾಂಧಿ ಹೆಸರನ್ನ ನಾವು ಎಲ್ಲ ಗ್ರಾಮ ಪಂಚಾಯತಿಗೂ ಇಡ್ತೀನಿ ಅಂತ ಹೇಳಿದ್ದಾರೆ. ಇದು ಸರಿನಾ ಸುರೇಶ್ ಕುಮಾರ್ ಅವರೇ? ನೀವು ಇಲ್ಲಿ ಹೇಳ್ಬೇಕಾಯ್ತು. ಅಶೋಕ್ ಪ್ರಶ್ನೆಗೆ ಉತ್ತರ ನೀಡಿದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಯಾವುದೇ ಘೋಷಣೆ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಆದರೆ ಘೋಷಣೆ ಯಾವಾಗ ಆಗುತ್ತೆ? ಪಾಲಿಸಿ ಡಿಸಿಷನ್ ನಾವು ಅನೌನ್ಸ್ ಮಾಡಬಾರ್ದು. ಇವನ್ ಆಸ್ ಮ್ಯಾನ್ ಬ್ರೀಫಿಂಗ್ ದ ಮೀಡಿಯಾ, ಒಂದು ವೇಳೆ ಕ್ಯಾಬಿನೆಟ್ ಒಳಗೆ ಪಾಲಿಸಿ ಡಿಸಿಷನ್ ಆದರೆ ಸದನ ನಡೆದಾಗ ಅದನ್ನ ಅನೌನ್ಸ್ ಮಾಡೋದಿಲ್ಲ. ಆದರೆ ಡಿಸಿಷನ್ ಇಲ್ಲದೆ ಇದ್ದರೆ ನಮ್ಮ ಚಿಂತನೆ ಏನಿದೆ, ಚಿಂತನೆಯನ್ನು ಯಾವ ಕಾರಣಕ್ಕೂ ಅದನ್ನು ಹೇಳೋದು ತಪ್ಪು ಅನ್ನುವ ಭಾವನೆ ಏನಿದೆ ನಿಮ್ಮದು, ಅದು ತಪ್ಪಾಗಿದೆ. ಇನ್ನು ಸಂಸತ್ನಲ್ಲಿ ಮನ್ರೇಗಾ ವಿಚಾರ ಚರ್ಚೆ ವೇಳೆ ರಾಹುಲ್ ಗಾಂಧಿ ವಿದೇಶದಲ್ಲಿದ್ರು ಅಂತ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ತಿವಿದ್ರು. ಸುನಿಲ್ ಕುಮಾರ್ ಹೇಳಿಕೆಗೆ ಕೆರಳಿದ ಕೈ ನಾಯಕರು ಮೋದಿ ಪ್ರಧಾನಿಯಾದ್ರೂ ಕೂಡ ಅಧಿವೇಶನದಲ್ಲಿ ಇರಲ್ಲ, ಪ್ರಧಾನಿಯಾಗಿ 15 ವರ್ಷವಾದ್ರೂ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಅಂತ ತಿರುಗೇಟು ಕೊಟ್ರು. ನರೇಗಾದ ಚರ್ಚೆ ಲೋಕಸಭೆಯಲ್ಲಿ ಆದಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಓಡೋಗಿದ್ರು. ವಿಧಾನಸಭೆಯಲ್ಲಿ ಮನ್ರೇಗಾ ವಿಚಾರ ಗದ್ದಲಕ್ಕೆ ಕಾರಣವಾಗಿದ್ರೆ ಇತ್ತ ಪರಿಷತ್ನಲ್ಲಿ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಸದ್ದು ಮಾಡಿತು. ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ವಿಪಕ್ಷದ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಒಟ್ನಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಮನ್ರೇಗಾ ಸಮರ ಸಾರಿದ್ರೆ ಬಿಜೆಪಿ ಅಬಕಾರಿ ಅಸ್ತ್ರ ಪ್ರಯೋಗಿಸಿದೆ. ಹರೀಶ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.